ಧಮಕಿ ಹಾಕೋಕೆ ಶಾಲೆಯಲ್ಲಿ ಗೋಲಿ ಆಡೋ ಹುಡುಗ ಅಲ್ಲ ನಾನು. ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಚಿಂತಾಮಣಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಟಾಂಗ್. ಕಾಂಗ್ರೆಸ್ನವರು 4 ತಲೆಮಾರುಗಳಿಗೆ ಆಗುವಷ್ಟು ಸಂಪಾದನೆ ಮಾಡಿದ್ದೀವಿ ಎನ್ನುವ ಮಾತುಗಳು ಬಹುಶಃ ಚಿಂತಾಮಣಿ ಉದ್ದೇಶ ಇಟ್ಕೊಂಡು ಮಾತನಾಡಿರಬೇಕು. ಸಚಿವ ಸುಧಾಕರ್ ವ್ಯಂಗ್ಯ. 60 ವರ್ಷ ಆಡಳಿತ ಮಾಡಿರೋ ಕಾಂಗ್ರೆಸ್ ಪಕ್ಷ ಎಂದಾದರೂ ರೈತರಿಗೆ 1,000 ರು ಕೊಟ್ಟು ಪುಣ್ಯ ಕಟ್ಕೊಂಡಿದ್ಯಾ? ಸಚಿವ ಸುಧಾಕರ್. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಮಿಂದೆದ್ದ ಸಹಸ್ರಾರು ಭಕ್ತರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ನನಗೆ ಧಮಕಿ ಹಾಕೋಕೆ ಚಿಕ್ಕಬಳ್ಳಾಪುರ ಶಾಲೆಯಲ್ಲಿ ಗೋಲಿ ಹಾಡೋ ಹುಡುಗ ಅಲ್ಲ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಟಾಂಗ್ ನೀಡಿದರು. ನನ್ನ ಹತ್ರ ಹಣ ಇಲ್ಲ, ಯಾಕಂದರೆ ಅವರೇನೋ ಹೇಳ್ತಾ ಇದಾರಲ್ಲ, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ. ತೆಗಿಲಿ, ಪಾತಾಳದಲ್ಲಿ ಹೇಳಿದ್ರು ತೆಗೆದ್ಲಿ. ಅಷ್ಟು ದುಡ್ಡು ಯಾರಾದರೂ ನನ್ನ ಇದೆ ಅಂತ ತೆಗೆದುಕೊಟ್ರೆ ಆಯಿತು, ದುಡ್ಡು ಅವರು ಖರ್ಚು ಮಾಡಲಿ, ನಾನು ಮಾಡ್ತೀನಿ. ಆದರೆ ನನ್ನ ಹತ್ರ ದುಡ್ಡಿಲ್ಲ. ಅವರು ದುಡ್ಡು ಇಲ್ದಿರ ನಂದಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿ, ಯಾರಿಗೂ ₹1 ಕೊಡೋದಿಲ್ಲ, ಚುನಾವಣೆ ಮಾಡ್ತೀನಿ ಅಂತೇಳಿ. ಇವತ್ತು ಸರ್ಕಾರಿ ಜಾಗಗಳಲ್ಲಿ ಕಬಳಿಕೆ ಮಾಡಿರುವಂಥದ್ದು, ಅಲ್ಲಿ ಲೇಔಟ್ ಮಾಡಿರೋದು ಯಾರು, ಲೇಔಟ್ ಮಾಡಿ ಜನರಿಗೆ ಮಾರಾಕಿರೋದು ಯಾರು? ಇಲ್ಲಿನ ಕ್ಷೇತ್ರದ ಶಾಸಕರು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ದೇವಸ್ಥಾನಗಳನ್ನು ಕೂಡ ಮತ್ತು ಕೆಲವು ನಮ್ಮ ಒಕ್ಕಲಿಗರ ಸಂಘದ ಚೌಲ್ಟ್ರಿಯನ್ನು ಕೂಡ ಬಿಟ್ಟಿಲ್ಲ. ಇನ್ನೊಂದು ಏನಾಗಿದೆ, ಅವ್ರಿಗೆ ನನ್ನ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತ. ಮಾರ್ಕೆಟ್ ಇಲ್ವಲ್ಲ 10 ವರ್ಷದಿಂದ. ಕಳೆದ 2 ದಿನಗಳಿಂದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಚಿಂತಾಮಣಿ ಮಾಜಿ ಶಾಸಕ ಎಂಸಿ ಸುಧಾಕರ್ ನಡುವೆ ಮಾತಿನ ಯುದ್ಧವೇ ನಡೆಯುತ್ತಿದೆ. ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಚಿವ ಸುಧಾಕರ್ ಅವರ ವಿರುದ್ಧ ಮಾಜಿ ಶಾಸಕ ಸುಧಾಕರ್ ವಾಗ್ದಾಳಿ ನಡೆಸಿದರು. ಇತ್ತೀಚೆಗಷ್ಟೇ ಸಚಿವ ಸುಧಾಕರ್ ಅವರು ನಿನ್ನ ಅಕ್ರಮಗಳನ್ನು ಬಯಲಿಗೆಳೆಯುತ್ತೇನೆ ಎಂದು ಎಂಸಿ ಸುಧಾಕರ್ ಅವರಿಗೆ ಸವಾಲೆಸೆದಿದ್ದರು. ಇದೀಗ ಆ ಸವಾಲಿಗೆ ಪ್ರತಿಯಾಗಿ ಎಂಸಿ ಸುಧಾಕರ್ ಸಚಿವ ಸುಧಾಕರ್ ಅವರಿಗೆ ಎದೆಗಾರಿಕೆ ಸವಾಲು ಹಾಕಿದ್ದಾರೆ. ನಾನೇನು ಚಿಕ್ಕಬಳ್ಳಾಪುರ ಶಾಲೆಯಲ್ಲಿ ಗೋಲಿ ಆಡೋ ಹುಡುಗ ಅಲ್ಲ, ನನಗೂ ಎದೆಗಾರಿಕೆ ಇದೆ. ಸಚಿವ ಸುಧಾಕರ್ ರೀತಿ ಅಂಬಾನಿ, ಗೌತಮ್ ಅದಾನಿ ಸಂಸ್ಥೆಗಳಿಂದ ಸುಧಾಕರ್ ಒಡೆತನದ ಟ್ರಸ್ಟ್ಗಳಿಗೆ ದೇಣಿಗೆ ಪಡೆದಿಲ್ಲ ಎಂದು ಎಂಸಿ ಸುಧಾಕರ್ ವಿರುದ್ಧದ ಸಚಿವರ ಆರೋಪಕ್ಕೆ ತೀಕ್ಷ್ಣ ತಿರುಗೇಟು ನೀಡಿದರು. ಸುಧಾಕರ್ ಒಡೆತನದ ಟ್ರಸ್ಟ್ಗಳಿಂದ ಎಷ್ಟು ಕುಕ್ಕರ್ ಕೊಟ್ಟಿದ್ದಾರೆ, ಎಷ್ಟು ದೇವಾಲಯಗಳನ್ನು ಕಟ್ಟಿದ್ದಾರೆ ಎಂಬುದನ್ನು ಬಯಲಿಗಿಡಲಿ ಎಂದು ಸವಾಲೆಸೆದರು. ಸಚಿವ ಸುಧಾಕರ್, ನಿಮ್ಮ ಬ್ರಹ್ಮಾಂಡ ಬಯಲಾದರೆ ಬೆತ್ತಲಾಗ್ತೀರಾ ಅಂತ ಎಚ್ಚರಿಕೆ ನೀಡಿದರು. ನನ್ನ ಹತ್ರ ಹಣ ಇಲ್ಲ, ಯಾಕಂದರೆ ಅವರೇನೋ ಹೇಳ್ತಾ ಇದಾರಲ್ಲ, ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ. ತೆಗಿಲಿ, ಪಾತಾಳದಲ್ಲಿ ಹೇಳಿದ್ರು ತೆಗೆದ್ಲಿ. ಅಷ್ಟು ದುಡ್ಡು ಯಾರಾದರೂ ನನ್ನ ಇದೆ ಅಂತ ತೆಗೆದುಕೊಟ್ರೆ ಆಯಿತು, ದುಡ್ಡು ಅವರು ಖರ್ಚು ಮಾಡಲಿ, ನಾನು ಮಾಡ್ತೀನಿ. ಆದರೆ ನನ್ನ ಹತ್ರ ದುಡ್ಡಿಲ್ಲ. ಅವರು ದುಡ್ಡು ಇಲ್ದಿರ ನಂದಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿ, ಯಾರಿಗೂ ₹1 ಕೊಡೋದಿಲ್ಲ, ಚುನಾವಣೆ ಮಾಡ್ತೀನಿ ಅಂತೇಳಿ. ಪೊಲೀಸ್ ವ್ಯಾನಲ್ಲಿ ಹಣ ಕಳಿಸೋದು, ಪೊಲೀಸ್ ಇಲಾಖೆಯವ್ರನ್ನ ಮುಂದೆ ಇಟ್ಕೊಂಡು ಹಣ ಹಂಚೋದು, ಇವೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಂದ ಮತ್ತೊಂದು ಕಡೆಯಿಂದ ಏಜೆಂಟ್ಸ್ ಕರ್ಕೊಂಡ್ಬಂದು ದುಡ್ಡು ಹಂಚೋ ಕೆಲಸ ಇವೆಲ್ಲ ಬಿಟ್ಬಿಟ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೀನಿ, ಇಂಥದ್ದು ಮಾಡ್ತೀನಿ ಅಂಥೇಳಿ ಅವರು ಹೋಗಲಿ, ನಾನು ಬರ್ತೀನಿ, ತಾಕತ್ತಿದ್ರೆ ನಿಲ್ಲಿ ನೋಡೋಣ. ಆದರೆ ಮೊದಲು ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡಿದ್ದಾರಲ್ಲ, ಇದು 2015ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ಇಟ್ಸ್ ಲೈಕ್ ಏನೋ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್. ಇದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಅದಾದ ನಂತರ ಏನೇನಾಗಿದೆ, ನನಗೆ ಕಂದಾಯ ಕಾನೂನುಗಳು ಗೊತ್ತಿದೆ, ಎದೆಗಾರಿಕೆ ಇದೆ. ಈಗ ನಮ್ಮಿಂದ ಅಚಾತುರ್ಯ ಆಗಿದೆ, ನಮ್ಮ ಲೇಔಟ್ ಒಂದು ಮಾಡುವಂಥ ಸಂದರ್ಭದಲ್ಲಿ 1 ಎಕರೆ ನಾವು ಗೊತ್ತಿಲ್ದಿರ ನಮ್ಮ ಅನುಭವದಲ್ಲಿದ್ದಂಥದ್ದನ್ನು ನಾವು ತಪ್ಪು ಮಾಡಿದ್ದೀವಿ, ಅದನ್ನು ಸರ್ಕಾರಕ್ಕೆ ನಾವು ಪರ್ಯಾಯ ಜಾಗ ಕೊಡ್ತೀವಿ ಅಂತಕ್ಕಂಥ ಆರೋಪ ಬಂದ ಕೂಡಲೇ ಅದನ್ನು ಪತ್ರದ ಮುಖಾಂತರ ನಾವು ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ. ಅದಾದ ನಂತರ ಶಾಲೆದು ತಮಗೇನಾದರೂ ಗೊತ್ತಾ ಮಾಹಿತಿ? ಶಾಲೆ ಪ್ರಾರಂಭ ಆಗಿದೆ ಯಾವಾಗ? ಹೈಕೋರ್ಟ್ ಆರ್ಡರ್ಸ್ ಏನಾಗಿದೆ? PILs ಡಿಸ್ಮಿಸ್ ಆಗಿದೆ, KITL ಡಿಸ್ಮಿಸ್ ಆಗಿದೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಮಾಹಿತಿ ಇಲ್ಲ. ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಎಷ್ಟು ಕುಕ್ಕರ್ ಕೊಟ್ಟಿದ್ದೀರಾ? ದೇವಸ್ಥಾನ ಕಟ್ಟಿದ್ದೀರಾ? ನಮ್ಗೆ ಯಾರು ಅದಾನಿಯವರು ಯಾರೂ ದುಡ್ಡು ಕೊಟ್ಟಿಲ್ಲ. ಯಾರು ಗೌತಮ್ ಅದಾನಿ ಅಂತ ಈಗ ಭಾಳ ಮೇಲೆ ಉತ್ತುಂಗದಲ್ಲಿದ್ದಾರಲ್ಲ, ಅದ್ಯಾವುದೋ ಕರ್ನಾಟಕ ಪವರ್ ಕಾರ್ಪೊರೇಷನ್ನು ವ್ಯವಹಾರ, ಅದ್ರ ಬಗ್ಗೆ ಯಾವಾಗಾಯಿತು ಅದೆಲ್ಲ ಮಾಹಿತಿ ನಾನು ಮುಂದೆ ಹೇಳ್ತೇನೆ. ಅವ್ರು ಯಾರು ನಮಗೆ ದೇಣಿಗೆ ಕೊಟ್ಟಿಲ್ಲ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲ ಅಂಬಾನಿಯವರು ದೇಣಿಗೆ ಕೊಟ್ಟಿಲ್ಲ. ಇಲ್ಲ ಇನ್ನು ಯಾರೋ ನಿವೃತ್ತ ಕೆಲವರು, ನನ್ನ ಹೆಸರು ಹೇಳಬಾರ್ದು, ನ್ಯಾಯಾಧೀಶರು, ಅವರು ಇವರು ಪಾಪ ಸಹಾಯ ಅವ್ರದ್ದು ಬಳುವಳಿ, ಇವು ಯಾವುದು ನಮಗೆ ಕೊಟ್ಟಿಲ್ಲ. ದೇವಸ್ಥಾನ ಮಾಡಿದ್ದೀವಿ. ಪ್ರವಾಸೋದ್ಯಮ ಇಲಾಖೆಯವರು ಅದನ್ನು ಒಳ್ಳೆಯ ಯಾತ್ರಾ ಸ್ಥಳ, ಇದು ಒಳ್ಳೆ
ಇದು ಅಂತ ಹೇಳಿ ಅದನ್ನು ಒಪ್ಕೊಂಡಿದ್ದಾರೆ. ಕೋರ್ಟ್ಗೆ ಹಾಕಿದ್ರು PIL. ಏನಾಗಿದೆ ಕೋರ್ಟಲ್ಲಿ PIL ತಿಳ್ಕೊಳ್ಳಿ. ಕಾಂಗ್ರೆಸ್ ಬಂದಿರೋದು. ನಾನು BJP ಸೇರದೇ ಇದ್ರು ನನ್ನ ಸ್ನೇಹಿತರಿದ್ದಾರೆ, ಅವರು ನನ್ನನ್ನು BJPಗೆ ಬರಬೇಕು ಅಂದರು. ನಾನು ನಿಮ್ಮ ಮನೆ ಬಾಗಿಲು ಎಷ್ಟು ಸತಿ ತುಳಿದಿದ್ದೀನಾ ನಿಮ್ಮ ಮನೆ ಬಾಗಿಲು? ನಿಮ್ಮ ಸಿಸ್ಟರ್ ಒಬ್ಬರು ತೀರ್ಕೊಂಡಾಗ ಅವತ್ತು ಕಾರ್ಯಕ್ಕೆ ಬಂದಿದ್ದೆ. ಅದು ಬಿಟ್ಟರೆ ನಾನು ನಿಮ್ಮ ಮನೆ ಬಾಗಿಲು ತುಳಿದಿಲ್ಲ. ನೀವು ನನ್ನ ಮನೆ ಬಾಗಿಲು ಎಷ್ಟು ಸತಿ ತುಳಿದಿದ್ದೀರಾ? 3 ವರ್ಷದಿಂದ ಯಾರ ಹತ್ರ ಗೋಗರ್ದಿದ್ದೀರಾ ನನಗೂ ಅವ್ರಿಗೆ ರಾಜಿ ಮಾಡಿಸಿ ಅಂತ. ಜಿಲ್ಲಾ ಪರಿಷತ್ ಎಲೆಕ್ಷನ್ ಮುಂಚೆ ಮುಖ್ಯಮಂತ್ರಿಗಳು ಆಗಿದ್ದಂಥ ಇವರು ಯಡಿಯೂರಪ್ಪ ಸಾಹೇಬ್ರ ಕೈಯಲ್ಲಿ ಫೋನ್ ಮಾಡಿಸಿಲ್ವಾ ನನಗೆ? ಮರ್ತೋಗ್ಬಿಟ್ರ? ಅಶ್ವಥ್ ನಾರಾಯಣ್ ಅವ್ರನ್ನ ನಮ್ಮ ಮನೆಗೆ ಕಳಿಸಿರ್ಲಿಲ್ವಾ? 2 ಗಂಟೆ ಹೊತ್ತಲ್ಲಿ ಎಷ್ಟು ಸತಿ ಫೋನ್ ಮಾಡಿದ್ರಿ ಮಧ್ಯದಲ್ಲಿ? ಅಲ್ಲೋ ಅಂತ ಹೇಳಿ ಸಾಕು ಅಂತ. ನಾನು ಆ ಥರ ಬಗ್ಗವನಲ್ಲ, ಜಗ್ಗವನಲ್ಲ. ನನ್ನದೇ ಆದಂಥ ಸಿದ್ಧಾಂತ ಇದೆ. ನಮ್ಮ ತಂದೆಯವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಾನು 2 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಎದುರ್ಸೋಕೆ ಬರ್ತಾ ಇದ್ದೀರಾ? ಇಲ್ಲಿ ಯಾರು ಎದುರೋರಿಲ್ಲ. ಇದು ಇವತ್ತಿಂದ ಪ್ರಾರಂಭ. ಇದು ಅಂತ್ಯ ಆಗಲೇಬೇಕು. ಕಾಂಗ್ರೆಸ್ ನಾಯಕರು ಹೇಳಿದಂತೆ 4 ತಲೆಮಾರುಗಳಿಗಾಗುವಷ್ಟು ಸಂಪಾದನೆ ಮಾಡಿದ್ದೀವಿ ಎನ್ನುವುದನ್ನು ಬಹುಶಃ ಚಿಂತಾಮಣಿಯನ್ನು ಉದ್ದೇಶವಾಗಿಟ್ಟುಕೊಂಡೇ ಮಾತನಾಡಿರಬೇಕು ಎಂದು ಸಚಿವ ಸುಧಾಕರ್ ವ್ಯಂಗ್ಯವಾಡಿದರು. ನಾನು ಬರಬೇಕಾಗಿಲ್ಲ ಚಿಂತಾಮಣಿಗೆ, ನಾನು ಹಾಕೋ ಕ್ಯಾಂಡಿಡೇಟ್ ಮೇಲೆ ಗೆಲ್ಲಕ್ಕೆ ಸಾಕು. ಚುನಾವಣೆ ನಿಲ್ಲೋಣ. ನಿಮ್ಮ ಹಿನ್ನೆಲೆ, ನನ್ನ ಹಿನ್ನೆಲೆ ಅದಷ್ಟು ಮುಂದೆ ಇಡೋಣ. ತಾಕತ್ತಿದೆಯಾ? ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ನಾನು ಬರಬೇಕಾ? ಸಚಿವ ಸುಧಾಕರ್ ಹಾಗೂ ಮಾಜಿ ಶಾಸಕರಾದ MC ಸುಧಾಕರ್ ಅವರ ನಡುವೆ ದಿನೇ ಮಾತಿನ ಯುದ್ಧವೇ ನಡೆಯುತ್ತಿದೆ. ಸೋಮವಾರ ಚಿಂತಾಮಣಿಯಲ್ಲಿ ಮಾತನಾಡಿದ ಸಚಿವ ಸುಧಾಕರ್ ಅವರು, ಅವರನ್ನು ಎದುರಿಸಲು ಕ್ಷೇತ್ರದಲ್ಲಿ ನಾನು ನಿಲ್ಲಬೇಕಿಲ್ಲ, ನಾನು ಈ ಕ್ಷೇತ್ರದಲ್ಲಿ ನಿಲ್ಲಿಸುವ ಸ್ಪರ್ಧೆಯನ್ನು ಗೆಲ್ಲಲಿ ಸಾಕು. ಕಾಂಗ್ರೆಸ್ ನಾಯಕರು ಹೇಳಿದಂತೆ 4 ತಲೆಮಾರುಗಳಿಗಾಗುವಷ್ಟು ಸಂಪಾದನೆ ಮಾಡಿದ್ದೀವಿ ಎನ್ನುವುದನ್ನು ಬಹುಶಃ ಚಿಂತಾಮಣಿಯನ್ನು ಉದ್ದೇಶವಾಗಿಟ್ಟುಕೊಂಡೇ ಮಾತನಾಡಿರಬೇಕು ಎಂದು ವ್ಯಂಗ್ಯ ಮಾಡಿದರು. ನನ್ನ ಬಗ್ಗೆ ಮಾತನಾಡಿದರೆ ಮಾರ್ಕೆಟ್ ಬರುತ್ತೆ ಅಂತ ಮಾತನಾಡಿದ್ದಾರೆ ಪಾಪ. 10 ವರ್ಷಗಳಿಂದ ಮನೆಯಲ್ಲೇ ಇದ್ನಲ್ಲ, ಅದಕ್ಕೆ ನನ್ನ ಬಗ್ಗೆ ಮಾತನಾಡಿ ಮಾರ್ಕೆಟ್ ಪಡೆಯುತ್ತಿದ್ದಾನೆ ಎಂದರು. ಅಕ್ರಮಗಳು ಯಾರು ಮಾಡಿದ್ದಾರೆ ಎಂಬುದು ಲೀಗಲ್ ಆಗಿ ಸಾಬೀತಾಗುತ್ತವೆ ಎಂದರು. ನಮ್ಮ ಪಕ್ಷ ಯಾರು ನಿಲ್ಲಿಸುತ್ತಲ್ಲ ಅವ್ರ ಮೇಲೆ ಗೆಲ್ಲಕ್ಕೆ ನಾನು ಬರಬೇಕಾಗಿಲ್ಲ. ನನ್ನ ಕ್ಷೇತ್ರದಲ್ಲಿ ಅವ್ರನ್ನ ಒಳಗೊಂಡಂತೆ ಇನ್ಯಾರಾದರೂ ಬಂದು ನಿಂತರೂ ಕೂಡ ಪರವಾಗಿಲ್ಲ, ಇನ್ನೊಂದು ಅವ್ರು ಮಾಡಿರೋ ಅಕ್ರಮಗಳ ಬಗ್ಗೆ ಈಗ ಗೊತ್ತಾಗ್ತದೆ. ಈಗ ಅವರ ನಾಯಕರುಗಳೇ ಒಪ್ಕೊಂಡಿದ್ದಾರೆ. 3 ರಿಂದ 4 ತಲೆಮಾರು ಜನರೇಷನ್ಸ್ ಚಿಂತಾಮಣಿಯನ್ನು ಉದ್ದೇಶ ಮಾಡಿ ಅವ್ರು ಹೇಳಿರ್ಬೋದು ಅಂತ ನನಗನ್ಸುತ್ತೆ. 3 ಜನರೇಷನ್ಸಿಂದ ಯಾರು ಮಾಡಿರೋದು? ನಾವು ಮಾಡಿದ್ದೀವಿ. ಅರ್ಥ ಮಾಡ್ಕೊಂಡು ಅವ್ರು ಹೇಳಿರೋದೇ ಇವ್ರನ್ನ ಉದ್ದೇಶ ಮಾಡಿ ಅವ್ರ ನಾಯಕರುಗಳೇ ಹೇಳಿದ್ದಾರೆ. ಮತ್ತು ಯಾರು ಅಕ್ರಮ ಮಾಡಿದ್ದಾರೆ ಅನ್ನೋದು ಲೀಗಲಿ ಗೊತ್ತಾಗ್ತದೆ, ನಾನು ಹೇಳೋದಲ್ಲ. ಇವತ್ತು ಸರ್ಕಾರಿ ಜಾಗಗಳಲ್ಲಿ ಕಬಳಿಕೆ ಮಾಡಿರುವಂಥದ್ದು, ಅಲ್ಲಿ ಲೇಔಟ್ಗಳು ಮಾಡಿರೋದು ಯಾರು, ಲೇಔಟ್ ಮಾಡಿ ಜನರಿಗೆ ಮಾರಾಕಿರೋದು ಯಾರು? ಇಲ್ಲಿನ ಕ್ಷೇತ್ರದ ಶಾಸಕರು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ದೇವಸ್ಥಾನಗಳನ್ನು ಕೂಡ ಮತ್ತು ಕೆಲವು ನಮ್ಮ ಒಕ್ಕಲಿಗರ ಸಂಘದ ಚೌಲ್ಟ್ರಿಯನ್ನು ಕೂಡ ಬಿಟ್ಟಿಲ್ಲ, ಗೊತ್ತಾಯ್ತಾ? ಹಾಗಾಗಿ ನಿಮ್ಮದೇ 108 ಹೆಗ್ಗಣಗಳು ನೀವು ಇಟ್ಕೊಂಡು ಮನೆಯಲ್ಲಿ ಯಾಕೆ ಮಾತಾಡೋಕ್ಕೆ ಹೋಗ್ತೀರಿ? ಜಗತ್ ಜಾಹೀರಾಗ್ಬಿಡ್ತದೆ ಎಲ್ಲನೂ ಕೂಡ. ಹಾಗಾಗಿ ಇನ್ನೊಂದು ಏನಾಗಿದೆ, ಅವ್ರಿಗೆ ನನ್ನ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತೇಳಿ. ಮಾರ್ಕೆಟ್ ಇಲ್ವಲ್ಲ 10 ವರ್ಷದಿಂದ, ಸೊ ನನ್ನ ಹೆಸರು ತಗೊಂಡ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತೇಳಿ. ಹಾಗಾಗಿ ಇನ್ನೊಂದು ಏನಾಗಿದೆ, ಅವ್ರಿಗೆ ನನ್ನ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತೇಳಿ. ಮಾರ್ಕೆಟ್ ಇಲ್ವಲ್ಲ 10 ವರ್ಷದಿಂದ, ಸೊ ನನ್ನ ಹೆಸರು ತಗೊಂಡ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತೇಳಿ ಚಲಾವಣೆಯಲ್ಲಿ ಇರಲಿಕ್ಕೆ ಮಾತಾಡ್ತಾರೆ. ಕಾಗತಿ ಶ್ರೀನಿವಾಸ್, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ Rs. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ
ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳಿ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣಾವಕಾಶ. ಮೊದಲ 30 ರಿಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟಾರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಮತ್ತೊಂದು ಸಂಖ್ಯೆ 9606014893. 60 ವರ್ಷಗಳ ಕಾಲ ಆಡಳಿತ ಮಾಡಿರೋ ಕಾಂಗ್ರೆಸ್ ಪಕ್ಷ ರೈತರಿಗೆ 1,000 ರು ಆದರೂ ಕೊಟ್ಟು ಪಾಪಕ್ಕೋಗಿದ್ದೀರಾ? ಕೇಂದ್ರ ಹಾಗೂ ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರ ರೈತರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ರೈತರ ಪರವಾಗಿದೆ. ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಕುಗ್ಗಿಸಲು ಬಿಜೆಪಿ ಕಾರ್ಯಕರ್ತರು ಮುಂದಾಗಬೇಕೆಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಾರ್ಯಕರ್ತರಿಗೆ ಕರೆ ನೀಡಿದರು. ಚಿಂತಾಮಣಿ ನಗರದ ಬಿವಿಎಂ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಜನೋತ್ಸವ ಸಮಾವೇಶವನ್ನು ಜುಲೈ 28ರಂದು ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಚಿಂತಾಮಣಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಕೇಂದ್ರದ 60 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಸರ್ಕಾರ ರೈತರಿಗೆ 1,000 ಕೊಟ್ಟು ಪಾಪಕ್ಕೋಗಿಲ್ಲ. ಆದರೆ ಬಿಜೆಪಿ ಸರ್ಕಾರ 10 ವರ್ಷಗಳಲ್ಲಿ ರೈತರ ಪರವಾದ ಹಲವಾರು ರೀತಿಯ ಯೋಜನೆಗಳನ್ನು ಜಾರಿಗೆ ತಂದು ರೈತರ ಪರವಾಗಿದೆ ಎಂದರು. ಇನ್ನು ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷದ ಪ್ರಾಬಲ್ಯ ಕಡಿಮೆ ಇರಬಹುದು. ಮೊದಲಿಗೆ 2 ಲೋಕಸಭಾ ಸದಸ್ಯರನ್ನು ಹೊಂದಿದ್ದ ಬಿಜೆಪಿ ಪಕ್ಷ ಇಂದು 300 ಸಂಸದರನ್ನು ಹೊಂದಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಕುಗ್ಗಿಸಿದಂತೆ ಚಿಂತಾಮಣಿಯಲ್ಲಿಯೂ ಸಹ ಕಾಂಗ್ರೆಸ್ ಪ್ರಾಬಲ್ಯವನ್ನು ಕುಗ್ಗಿಸಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಂದಾಗಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಲೋಕಸಭೆ ಬರೀ 2 ಸ್ಥಾನವನ್ನು ಇಟ್ಕೊಂಡಿದ್ದಂಥ ಪಕ್ಷವನ್ನು ಇವತ್ತು 300 ತೆಗೆದಾಗಿದ್ದೇವೆ. ಅನೇಕ ರಾಜ್ಯಗಳಲ್ಲಿ ಇವತ್ತು ರಾಜ್ಯ ಆಡಳಿತವನ್ನು ಮಾಡ್ತಾ ಇರುವ ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ ಶೂನ್ಯ ಬಂದಿದೆ. ಶೂನ್ಯ 1 ರಾಜ್ಯಗಳಿದೆ, ಅದು ಶೂನ್ಯ ಬಂದಿದೆ. ಇಲ್ಲಿ ಕೂಡ ಚಿಂತಾಮಣಿಯಲ್ಲಿ ಆ ಶೂನ್ಯವನ್ನು ಮುಂದುವರಿಸಬೇಕು. ನಮ್ಮ ಮುಖಂಡರು ಕೂಡ ಮನವಿ ಮಾಡ್ತದೆ, ನಮ್ಮ ಸ್ವಾರ್ಥಗಳಿಗೆ ಪಕ್ಷವನ್ನು ಬಲಿಕೊಡುವಂತ ಕೆಲಸ ಯಾರೂ ಕೂಡ ಮಾಡಬಹುದು. ನಮ್ಮ ಸ್ವಾರ್ಥಗಳಿಗೆ ಏನಿದೆ ಪಕ್ಷವನ್ನು ಯಾರು ಕೂಡ ಬಲಿ ಮಾಡಬಹುದು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿದೆ. ಈ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋ ಕಾರ್ಯ ನನಗಿದೆ. ಹಾಗಾಗಿ ಈ ಪಕ್ಷವನ್ನ ಈ ಕ್ಷೇತ್ರದಲ್ಲಿ ಕಟ್ಟುವಂತ ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಉಪಾಧ್ಯಕ್ಷ ಮಾಡಿಕೆರೆ ಅರುಣ್ ಬಾಬು, ವೆಂಕಟಶಿವಾರೆಡ್ಡಿ, ತಾಲೂಕು ಅಧ್ಯಕ್ಷ ಶಿವಾರೆಡ್ಡಿ ಮತ್ತಿತರರು ಸೇರಿದಂತೆ ಉಪಸ್ಥಿತರಿದ್ದರು. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಒಳಗೊಂಡಂತೆ ನಂದಿ ಬೆಟ್ಟದ ಗಿರಿ ಪ್ರದಕ್ಷಿಣೆ ಸಹಸ್ರಾರು ಸಂಖ್ಯೆಯ ಭಕ್ತರೊಂದಿಗೆ ಯಶಸ್ವಿಯಾಗಿ ನೆರವೇರಿತು.
ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ಮಾಡಿದರೆ ಕೈಲಾಸ ಪರ್ವತ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯಪ್ರಾಪ್ತಿ ಎಂಬುದು ಶಿವಭಕ್ತರ ನಂಬಿಕೆಯಾಗಿದೆ. ಅದರಂತೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರದಂದು ನಂದಿ ಬೆಟ್ಟವನ್ನು ಪ್ರದಕ್ಷಿಣೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ತೋರ್ಪಡಿಸುವುದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಪದ್ಧತಿಯಾಗಿದೆ. ಅದರಂತೆ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಸಹಸ್ರಾರು ಮಂದಿ ಶಿವಭಕ್ತರು ಆಗಮಿಸಿ ಮೊದಲಿಗೆ ಪೂಜೆ ಸಲ್ಲಿಸಿ ನಂತರ ಹರನಾಮ ಸಂಕೀರ್ತನೆ ಹಾಗೂ ಪ್ರಣವ ಪಂಚಾಕ್ಷರಿ ಮಂತ್ರಗಳ ಘೋಷಣೆಗಳೊಂದಿಗೆ ಭಕ್ತಿಪೂರ್ವಕವಾಗಿ ನಂದಿಗಿರಿ ಪ್ರದಕ್ಷಿಣೆ ಮಾಡಿದರು. ನಮಸ್ಕಾರ. ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯವು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ದೇವಾಲಯದಲ್ಲಿ ಗಿರಿ ಪ್ರದಕ್ಷಿಣೆ ಅಂತಕ್ಕಂಥದ್ದು ವಿಶೇಷವಾಗಿ ಸುಮಾರು ವರ್ಷಗಳಿಂದಲೂ ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷವಾಗಿರ್ತಕ್ಕಂತಹ ಒಂದು ಗಿರಿ ಪ್ರದಕ್ಷಿಣೆ ಮತ್ತು ನಂದಿಯಲ್ಲಿ ಜಾತ್ರಾ ಮಹೋತ್ಸವ ಅಂದರೆ ಊರಿನ ಜಾತ್ರೆ ಅಂತಕ್ಕಂಥದ್ದು ಇಟ್ಕೊತಾ ಇರ್ತಾರೆ. ಹಾಗಾಗಿ ಈ ಗಿರಿ ಪ್ರದಕ್ಷಿಣೆ ಅಂದರೆ ನಂದಿ ಬೆಟ್ಟ ಒಂದು ಪ್ರದಕ್ಷಿಣೆ ಆಗಿ ನಂದಿ ಸುತ್ತಲೂ ಕೂಡ ಪ್ರದಕ್ಷಿಣೆ ಆಗಿ ಬರ್ತಾ ಇರ್ತಾರೆ. ಭೋಗನಂದೀಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ಆ ಸ್ವಾಮಿಯವರ ಆಶೀರ್ವಾದವನ್ನು ಪಡಿಬೇಕು ಅಂತಂದ್ಬಿಟ್ಟು ಪಡೆದ ನಂತರ ವಿಶೇಷವಾಗಿರ್ತಕ್ಕಂಥ ಅನ್ನದಾಸೋಹ ಭಕ್ತಾದಿಗಳಿಗೆ ವಿಶೇಷವಾಗಿ ಏರ್ಪಡಿಸಲಾಗಿದೆ. ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಬೆಳಗಿನ ಜಾವ ಬಂದು 6 ಗಂಟೆಗೆ ಪ್ರತಿ 6 ಗಂಟೆಗೆ ಗಿರಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದು ಭಗವಂತನ ಒಂದು ದರ್ಶನ ಮಾಡಿ ಅನ್ನದಾಸೋಹವನ್ನು ಪ್ರಸಾದವನ್ನು ತಿಂದು ಆ ಭಗವಂತನಿಗೆ ಸಮರ್ಪಣಾಪೂರ್ವಕವಾಗಿ ನಮಸ್ಕಾರವನ್ನು ಹಾಕಿ ಅವರಿಗೆ ಭಗವಂತ ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ನಾವೆಲ್ಲ ಪ್ರಾರ್ಥನೆ ಮಾಡ್ಕೊತೀವಿ. ನಂದಿಗಿರಿ ಪ್ರದಕ್ಷಿಣೆ ಮಾಡುವ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಆಯಾಸವಾಗದಂತೆ ಭಕ್ತಾದಿಗಳಿಗೆ ಮಾರ್ಗ ಮಧ್ಯದಲ್ಲಿ ದಾನಿಗಳು ಉಪಹಾರ, ಚಹಾ, ಮಜ್ಜಿಗೆ, ಹಣ್ಣು ಹಂಪಲು, ಬಿಸ್ಕೆಟ್ಗಳನ್ನು ನೀಡುವುದರ ಮೂಲಕ ಸೇವಾ ಕಾರ್ಯದಲ್ಲಿ ತೊಡಗಿದ್ದರು. GHN ಫೌಂಡೇಶನ್ ವತಿಯಿಂದ ಗಿರಿ ಪ್ರದರ್ಶನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಉಪಹಾರ ಹಾಗೂ ಚಹಾ ಬಿಸ್ಕೆಟ್ ಅನ್ನು ಮತ್ತು ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಡುತಿ ನಾರಾಯಣಸ್ವಾಮಿರವರು ಕುಡವತಿ ಗೇಟ್ನಲ್ಲಿ ಕಾಫಿ, ಟೀ, ಹಾಲು, ಬಿಸ್ಕೆಟ್ ನೀಡಿದರು. ಗಿರಿ ಪ್ರದಕ್ಷಿಣೆಗೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ವಿವಿಧೆಡೆಗಳಿಂದ ಶಿವಭಕ್ತರು ಬೆಳಗಿನ ಜಾವದಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ನಂದಿ ಗ್ರಾಮಕ್ಕೆ ಆಗಮಿಸಿ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಜನೆಗಳೊಂದಿಗೆ ಮುಂದೆ ಸಾಗಿದರು. ಬರುವ ಭಕ್ತಾದಿಗಳಿಗೆಲ್ಲ ಪ್ರದಕ್ಷಿಣೆ ಮಾಡುವ ಮಾರ್ಗ ಮಧ್ಯದಲ್ಲಿ ದಾನಿಗಳು ನೀಡುವ ಬೆಳಗಿನ ಉಪಹಾರ ಸೇವಿಸಿ ಯಾವುದೇ ರೀತಿಯ ಆಯಾಸವಿಲ್ಲದೆ ಅಬಾಲವೃದ್ಧರಾದಿಯಾಗಿ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಇವತ್ತು ಆಷಾಢ ಮಾಸದಲ್ಲಿ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು. ಆಷಾಢ ಮಾಸದಲ್ಲಿ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಕೈಲಾಸಗಿರಿನೇ ಪ್ರದಕ್ಷಿಣೆ ಹಾಕಿದಷ್ಟು ಶ್ರೇಷ್ಠ. ಅದು 82 ವರ್ಷದಿಂದ ನಡ್ಕೊಂಬಂದಿದೆ. ಇದು ನಮಗೆ ಗೊತ್ತಾದಾಗಿಂದ ನಾವು ನಡೀತಾನೆ ಇದ್ದೀವಿ. ಇದು 5ನೇ ವರ್ಷ ನಾವು ನಡೀತಿರೋದು. ಏನೋ ಬಂದಾಗಿಂದ ಒಳ್ಳೇದಾಗ್ತಿದೆ. ಹಿಂಗೆ ಒಳ್ಳೇದಾದರೆ ನಡೀತಾ ಇರೋದೆ. ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ? ನಾವು ನಂದಿ ದೇವಸ್ಥಾನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಅಂಗಟ್ಟ, ಕಣ್ವೇಪುರ, ಹೆಗ್ಡಳ್ಳಿ ಹಿಂಗೆ ಬಂದು ಇಲ್ಲಿ ಕಣ್ವೆ ಬಸಣ್ಣ ಹೋಗಿ ಮತ್ತೆ ನಂದಿ ದೇವಸ್ಥಾನ ರೀಚ್ ಆಗೋದು. ಎಷ್ಟು ಕಿಲೋಮೀಟರ್? ಒಂದು 18ರಿಂದ 20 ಕಿಲೋಮೀಟರ್ ಆಗುತ್ತೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ
ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ ಸ್ಪೋಡ್ರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, ಎಸಿ ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಭವಾನಿ ಕಾಫಿಯವರ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ. ನಂತರ 1 ಟೀ ಸ್ಪೂನ್ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, BB ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸೋಲಿನ ಭೀತಿ ಆರಂಭವಾಗಿದೆ. ಆದ್ದರಿಂದ ಕ್ಷೇತ್ರ ಬಿಟ್ಟುಕೊಡುವ ಮಾತು ಮಾತನಾಡುತ್ತಿದ್ದಾರೆ ಎಂದು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬರುವ ವಿಚಾರ ಕುರಿತಂತೆ ಬಿಜೆಪಿ ಮುಖಂಡ ಮುನಿರಾಜು ಟಾಂಗ್ ನೀಡಿದರು. ಸಿದ್ದರಾಮಯ್ಯನವರಿಗೂ ನಾನೇ ಹೋಗಿ ಖುದ್ದಾಗಿ ಭೇಟಿ ಮಾಡಿದೆ. ನನಗೆ ಆಸೆ, ಸಿದ್ದರಾಮಯ್ಯನವರಂತ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದು ಶಾಸಕರಾಗಿ ಆಯ್ಕೆ ಆದರೆ ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ ಅಂತ ದೃಷ್ಟಿಯಿಂದ ಖುದ್ದಾಗಿ ನಾನು ಭೇಟಿ ಮಾಡಿ, ತಾವು ಬಾಗೇಪಲ್ಲಿಗೆ ಬಂದ ನನ್ನ ಸ್ವಾಗತ ಇದೆ, ತಮ್ಗೇನಾದ್ರೂ ಇಂಟ್ರೆಸ್ಟ್ ಇದೆ ನನ್ನ ಗಮನಕ್ಕೆ ತನ್ನಿ ಅಂತ ನಾನು ಒಂದು ಪ್ರಪೋಸಲ್ ಕೊಟ್ಟಿರೋದು ನಿಜ. ಏನೋ ಒಂದು ಮಾಧ್ಯಮದಲ್ಲಿ ಕೂಡ ಒಂದು ಹೇಳಿದ್ದಾರೆ, ಭಯ ಪಟ್ಬಿಟ್ಟು ಸಿದ್ದರಾಮಯ್ಯ ಬಿಟ್ಕೊಡ್ತೀನಿ ಕ್ಷೇತ್ರ ಅಂತ ಕೇಳಿದಿರಾ? ನೋಡಿ, ಎಲ್ಲ ವಾಟ್ಸಪ್ ಅಲ್ಲಿ ಓಡಾಡ್ತಾ ಇದೆ. ಇವತ್ತಿನ ಕತೆ ಈಗಾಗಲೇ ಸೋಲಿನ ಭೀತಿ ಶಾಸಕರಿಗೆ ಶುರುವಾಗಿದೆ. ಯಾವ ರೀತಿ ಅಂದ್ರೆ ಸಿದ್ದರಾಮಯ್ಯ ಅವರೆಲ್ಲೋ ಪಾಪ ಎಲ್ಲ ಇದ್ರು, ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನೀವು ಸಿದ್ದರಾಮಯ್ಯ ಅವರು ಬೇಕಿದ್ರೆ ನನ್ನ ಕ್ಷೇತ್ರ ಬಿಟ್ಕೊಡ್ತೀನಿ, ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೋಲುವಂತ ಜಾಗ ಸಿದ್ದರಾಮಯ್ಯ ಅವರು ಕರೀತಾರೆ. ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದಿಂದ ಆಯೋಜಿಸಲಾಗಿದ್ದ ಬಿಜೆಪಿ ಪಕ್ಷದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ಮಾತನಾಡಿ, ಕಾಂಗ್ರೆಸ್ ಶಾಸಕರಿಗೆ ಸೋಲಿನ ಭೀತಿ ಆರಂಭವಾಗಿದೆ, ಹಾಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡುತ್ತಿದ್ದಾರೆ ಎಂದು ಟೀಕೆ ಮಾಡಿದರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಜುಲೈ 28ರಂದು ಬಿಜೆಪಿ ಸಾಧನಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಸಾಧನಾ ಸಮಾವೇಶಕ್ಕೆ ಬಾಗೇಪಲ್ಲಿ ಕ್ಷೇತ್ರದಿಂದ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಬಾಗೇಪಲ್ಲಿ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಶಾಸಕರಾಗಿ ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸಬೇಕು ಎಂದು ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಸಿದ್ದರಾಮಯ್ಯನವರಿಗೂ ನಾನೇ ಹೋಗಿ ಖುದ್ದಾಗಿ ಭೇಟಿ ಮಾಡಿದೆ. ನನಗೆ ಆಸೆ, ಸಿದ್ದರಾಮಯ್ಯನವರಂತ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದು ಶಾಸಕರಾಗಿ ಆಯ್ಕೆ ಆದರೆ ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ ಅಂತ ದೃಷ್ಟಿಯಿಂದ ಖುದ್ದಾಗಿ ನಾನು ಭೇಟಿ ಮಾಡಿ, ತಾವು ಬಾಗೇಪಲ್ಲಿಗೆ ಬಂದ ನನ್ನ ಸ್ವಾಗತ ಇದೆ, ತಮ್ಗೇನಾದ್ರೂ ಇಂಟ್ರೆಸ್ಟ್ ಇದೆ ನನ್ನ ಗಮನಕ್ಕೆ ತನ್ನಿ ಅಂತ ನಾನು ಒಂದು ಪ್ರಪೋಸಲ್ ಕೊಟ್ಟಿರೋದು ನಿಜ. ಏನೋ ಒಂದು ಮಾಧ್ಯಮದಲ್ಲಿ ಕೂಡ ಒಂದು ಹೇಳಿದ್ದಾರೆ, ಭಯ ಪಟ್ಬಿಟ್ಟು ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತೀನಿ ಕ್ಷೇತ್ರ ಅಂತ ಕೇಳಿದಿರಾ? ನೋಡಿ, ಎಲ್ಲ ವಾಟ್ಸಪ್ ಅಲ್ಲಿ ಓಡಾಡ್ತಾ ಇದೆ. ಇವತ್ತಿನ ಕತೆ ಈಗಾಗಲೇ ಸೋಲಿನ ಭೀತಿ ಶಾಸಕರಿಗೆ ಶುರುವಾಗಿದೆ. ಯಾವ ರೀತಿ ಅಂದ್ರೆ ಸಿದ್ದರಾಮಯ್ಯ ಅವರೆಲ್ಲೋ ಪಾಪ ಎಲ್ಲ ಇದ್ರು, ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನೀವು ಸಿದ್ದರಾಮಯ್ಯ ಅವರು ಬೇಕಿದ್ರೆ ನನ್ನ ಕ್ಷೇತ್ರ ಬಿಟ್ಕೊಡ್ತೀನಿ, ನೀವು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೋಲುವಂತ ಜಾಗ ಸಿದ್ದರಾಮಯ್ಯ ಅವರು ಕರೀತಾರೆ. ಯಾಕೆ ಹೇಳಿದ್ರು? ನಾನು ಸೋಲ್ತೀನಿ ಅಂತ ಈಗಾಗಲೇ ಭಯ ಪಟ್ಬಿಟ್ಟಿದ್ದಾರೆ ಅವರು. ಅದಕ್ಕೇನೆ ಅವರು ಸಿದ್ದರಾಮಯ್ಯನವರಿಗೆ ಮಾಧ್ಯಮದ ಮುಖಾಂತರ ಅವರಿಗೆ ಬನ್ನಿ ನನ್ನ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಕೇಳ್ತಾರೆ. ಸಂತೋಷ, ಅವರು ಬಿಟ್ಕೊಂಡು ಪಾಪ ಈಗಾಗಲೇ ಸೋಲನ್ನು ಒಪ್ಕೊಂಡಿದ್ದಾರೆ ಅಂತ ನಾವೆಲ್ಲ ಜನರ ಮುಂದೆ. ಯಾಕಂದ್ರೆ ಇವತ್ತು ಜನ ಯಾವ ರೀತಿ ಬಯಸ್ತಾ ಇದ್ದಾರೆ, ಜನ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತ ಗಮನಿಸಿಕೊಂಡು ಅವ್ರ ಮುಂದೆನೆ ಸೋಲನ್ನು ಒಪ್ಕೊಂಡಿರೋದ್ರಿಂದ ನಾವೆಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ, ಭಾರತೀಯ ಜನತಾ ಪಕ್ಷದ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಒಂದು ಬರ್ತಕ್ಕಂಥ 23ಕ್ಕೆ ಚುನಾವಣೆಯಲ್ಲಿ ನಾವು ಶಾಸಕರನ್ನು ಗೆಲ್ಲಿಸ್ಕೋಬೇಕು. ನಾವು 28ನೇ ತಾರೀಕು ನಡೆಯುವಂತ ಸಮಾವೇಶಕ್ಕೆ
ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಬಿಜೆಪಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಅಸಂಖ್ಯಾತ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಬೇಕು. ಈ ಮೂಲಕ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಹೆಚ್ಚು ಬೆಂಬಲ ನೀಡಬೇಕು ಎಂದು ಹೇಳಿದರು. ಇದು ವಿವರಗಳನ್ನು ತಮಗೆ ತಿಳಿಸಿಕೊಟ್ಟಿದ್ದಾರೆ. 28ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಕೋವಿಡ್-19 ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ವರ್ಚುವಲ್ ಮೀಟಿಂಗ್ಸ್, ಸಣ್ಣ ಪುಟ್ಟ ಮೀಟಿಂಗ್ಸ್ ಮತ್ತೆ ಆ ಒಂದು ಸಭೆಗಳನ್ನು ನಡೆಸ್ತಾ ಇದ್ದೀವಿ. ಇದಾದ ಕೋವಿಡ್-19 ಆದ ಮೇಲೆ ಬೃಹದಾಕಾರವಾಗಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ 3 ವರ್ಷಗಳ ಸಾಧನೆ ಏನು 3 ವರ್ಷಗಳಲ್ಲಿ ಎಸ್ ಯಡಿಯೂರಪ್ಪನವರಿರ್ಬೋದು, ನಮ್ಮ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು. ಈ ವೇಳೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್, ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನವೀನ್, ಬಿಜೆಪಿ ತಾಲೂಕು ಅಧ್ಯಕ್ಷ ಗಂಗಿರೆಡ್ಡಿ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಅನಿಲ್ ಕುಮಾರ್, ಬಿಜೆಪಿ ಮುಖಂಡರಾದ ರಾಮಂಜಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಬಾಲಗಂಗಾಧರ್ ತಿಲಕ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಶಾಲಾ ಕಾಲೇಜಿಗೆ ಹೊರಡಲು ಕೆಎಸ್ಆರ್ಟಿಸಿ ಬಸ್ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಎಂದು ಶ್ರೀನಿವಾಸಪುರ ತಾಲೂಕಿನ ಪುಲಗೂರ ಕೋಟೆಯಲ್ಲಿ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕಿನ ಪುಲಗೂರ ಕೋಟೆಯಿಂದ ಶ್ರೀನಿವಾಸಪುರ ಕಡೆಗೆ ಹೊರಡಲು ಕೇವಲ ಒಂದು ಬಸ್ ಮಾತ್ರ ಲಭ್ಯವಿದೆ. ಈ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಸಮಯಕ್ಕೆ ಸರಿಯಾಗಿ ಹೋಗಲು ಆಗುತ್ತಿಲ್ಲ. ಶಾಲಾ ಕಾಲೇಜು ಪ್ರಾರಂಭದಿಂದಲೂ ಒಂದು ಬಸ್ ಸಾಕಾಗುತ್ತಿಲ್ಲ. ನಮಗೆ ಇನ್ನೊಂದು ಬಸ್ನ ಅವಶ್ಯಕತೆ ಇದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ 7 ದಿನಗಳ ಹಿಂದೆ ಅರ್ಜಿ ಮೂಲಕ ಮನವಿ ಮಾಡಲಾಗಿತ್ತು. ಆದರೂ ಬಸ್ ವ್ಯವಸ್ಥೆ ಆಗದೇ ಇರುವ ಕಾರಣ ಈ ಭಾಗದ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ವಾರದಿಂದ ನಾವು ಸೋಮವಾರ ಹಾಕಿದ್ದ ಅರ್ಜಿ, ವಾರದಿಂದ ನಮ್ಗೆ ಬಸ್ ಬಂದಿಲ್ಲ. ಜಾಸ್ತಿ ಪ್ರಾಬ್ಲಮ್ ಇದೆ ನಮಗೆ. ಜಿಣ್ಮಕ್ಳಲ್ಲಿ ಗೇಟಲ್ಲಿ 70 ಜನ ಆಗ್ತಾರೆ. ಸೋಮವಾರ ಹಾಕಿರೋದು ಅರ್ಜಿ, ಮಂಗಳವಾರ ಇದು ಮೀಟಿಂಗ್ ಮಾಡಿ ಬುಧವಾರ ಕಳಿಸ್ತೀವಿ ಅಂತಿರೋದು, ಇನ್ನೂ ಕಳಿಸಿಲ್ಲ ಯಾರು. ನಮ್ಮ ಪ್ರಾಬ್ಲಮ್ ಆಗಿದೆ, ದಯಮಾಡಿ ನೀವು ಅನುಕೂಲ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ನಮಗೆ ಬಸ್ ಪ್ರಾಬ್ಲಮ್ ಆಗ್ತಾ ಇದೆ. 1 ವಾರದಿಂದ ಅರ್ಜಿ ಹಾಕಿದ್ದಾರೆ, ಅರ್ಜಿ ಹಾಕಿದ್ರೆ ಬಸ್ ಬರ್ತಾ ಇಲ್ಲ ನಮಗೆ. ಇವಾಗ ನಮ್ಗೆ ಬಸ್ ಬೇಕು. ಬಸ್ ಇಲ್ಲ ಅಂದರೆ ಬಸ್ ಎಕ್ಸಾಮ್ಗೆಲ್ಲ ಹೋಗೋಕ್ಕಾಗಲ್ಲ. 7 ದಿನ ಆಗ್ತಾ ಇದೆ, ಇಷ್ಟು ದಿನಕ್ಕೂ ಬಸ್ ಬರ್ತಾ ಇಲ್ಲ. ನಮಗೆ ನಮ್ಮ ಗೇಟಿಗೆ ಬಸ್ ಬೇಕಷ್ಟೇ. ಶ್ರೀನಿವಾಸಪುರ ಘಟಕದ ವ್ಯವಸ್ಥಾಪಕ ಸೋಮಣ್ಣ ಈ ಮಾರ್ಗಕ್ಕೆ ಮತ್ತೊಂದು ಬಸ್ನ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಬಾಗೇಪಲ್ಲಿ ತಾಲೂಕಿನ ಚೇಳೂರು ಹೋಬಳಿ ವಿವಿಧ ಗ್ರಾಮಗಳಿಗೆ ಸಂಪರ್ಕಿಸುವ ಡಾಂಬಾರು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸುಮಾರು 6.25 ಕೋಟಿ ರು ಅಂದಾಜು ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದೆ. ಈಗಾಗಲೇ ಅನೇಕ ರಸ್ತೆ ಕಾಮಗಾರಿಗಳು ಮಾಡಲಾಗುತ್ತಿದೆ. ಈ ಕ್ಷೇತ್ರದಲ್ಲಿ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದೇ ನನ್ನ ಗುರಿ ಎಂದರು. ನಮ್ಮ ಪಾಲಕರಿ ಪಂಚಾಯತ್ ಲಿಮಿಟ್ಸ್ ಅಲ್ಲಿ ಚೀಟಿಗಲಗುಟ್ಟಿಂದ ಆಚಗಾನಪಲ್ಲಿ ತನಕ ಸುಮಾರು PWDಯಲ್ಲಿ 6.5 ಕೋಟಿ ರೂಪಾಯಿ ಅಂತ ಕೆಲಸ. ಮತ್ತು ನಮ್ಮ ಮುದ್ದಲ್ಪಲ್ಲಿ ತಾಂಡಾಗೆ ಮತ್ತು ಮುದ್ದಲ್ಪಲ್ಲಿ ತಾಂಡಾದಿಂದ ನಲಗುಟ್ಲಪಲ್ಲಿಗೆ ಸುಮಾರು 1,88,00,000 ರೂಪಾಯಿ ಕಾಮಗಾರಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀನಿ. ಆಲ್ರೆಡಿ ಈ ಆಚಗಾನಪಲ್ಲಿ ರಸ್ತೆ ನಾನೇ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೆ, ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಇವತ್ತೊಂದು ವೀಕ್ಷಣೆ ಮಾಡಿದ್ದೀನಿ. ಇನ್ನು ಕಾಮಗಾರಿ ಉತ್ತಮವಾಗಿ ಮಾಡಬೇಕು ಅಂತ ಕಾಂಟ್ರಾಕ್ಟರ್ಗೂ ಸೂಚನೆ ನೀಡಿದ್ದೀನಿ. ನನ್ನ ಉದ್ದೇಶ, ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ರಸ್ತೆಯೂ ಚೆನ್ನಾಗಿರಬೇಕು ಅಂತ ಆಸೆಯಿಂದ ಈ ಕೆಲಸ ಮಾಡಿಸ್ತಾ ಇದ್ದೀನಿ. ನನ್ನ ಕಷ್ಟ ಇಷ್ಟೇ. ನಾನು ಮೊದಲ ಸಲ MLA ಆದಾಗ ಸುಮಾರು ರಸ್ತೆಗಳು ಹಾಳಾಗಿತ್ತು. ನಾನು ಎಷ್ಟು ಹಾಕಿದ್ರು ಇನ್ನೂ ಕೆಲವು ಉಳಿತಾ ಇದೆ. ಆದರೂ ಈಗ ಮತ್ತೆ ಸರ್ಕಾರದಿಂದ ಹೆಚ್ಚು ಕಮ್ಮಿ 40 ಕೋಟಿ ರೂಪಾಯಿ ಅಷ್ಟು ಹಣ ಬಂದಿದೆ. ಈಗ ಮತ್ತೆ ಸ್ಪೆಷಲ್ ಗ್ರ್ಯಾಂಟು ಅಂತ ಆ ಹಣದಲ್ಲಿ ಇನ್ನು ಉಳಿದಿರುವಂಥ ರಸ್ತೆಗಳನ್ನೆಲ್ಲ ನಿಮ್ಮ ಮಾಧ್ಯಮಗಳಲ್ಲಿ ನಾನು ನೋಡಿದೆ. ಕೆಲವು ಜಾಗದಲ್ಲಿ ಕಾಮಗಾರಿ ವಿಳಂಬ ಆಗ್ತಾ ಇದೆ ಅಂತ. ನಾನು ಪೂಜೆ ಮಾಡಿ 1 ತಿಂಗಳಾಯಿತು. 1 ತಿಂಗಳಿಂದ ವರುಣನ ಕೃಪೆಯಿಂದ ದಿನ ಮಳೆ ಆಗ್ತಾಯಿದೆ.
ಆ ಮಳೆ ಆಗದಾಗ ಯಾವ ರಸ್ತೆ ಮಾಡೋದು ಸರಿಯಾಗಿರಲ್ಲ. ನಾನೇ ಅವ್ರಿಗೆ ಸೂಚನೆ ನೀಡಿದ್ದೆ, ಮಳೆ ನಿಂತ ತಕ್ಷಣ ಕಾಮಗಾರಿ ಪ್ರಾರಂಭ, ನಿನ್ನೆಯಿಂದ ಕಾಮಗಾರಿ ಪ್ರಾರಂಭ, ಯಾವುದೇ ಕಾರಣಕ್ಕೂ ತಡ ಮಾಡೋ ಸಾಧ್ಯತೆ ಇಲ್ಲ. ಒಂದು ಮಾತ್ರ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಬಾಗೇಪಲ್ಲಿ ರಾಮಸ್ವಾಮಿಪಲ್ಲಿ ಕೆರೆ ಕಟ್ಟ ಮೇಲೆ SBM ರಸ್ತೆ ಈ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಿಧಾನ ಆಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ್ ರೆಡ್ಡಿ, ರಮೇಶ್, ಸುರೇಂದ್ರ, ಭಾಸ್ಕರ್ ನಾಯ್ಡು, ಕಡ್ಡಿಲು ವೆಂಕಟರಮಣ ಮತ್ತಿತರರು ಹಾಜರಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ನಂಗೆ ಧಮ್ಕಿ ಹಾಕೋಕೆ ಶಾಲೆಯಲ್ಲಿ ಗೋಲಿ ಆಡೋ ಹುಡುಗ ಅಲ್ಲ ನಾನು. ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಚಿಂತಾಮಣಿ ಮಾಜಿ ಶಾಸಕ MC ಸುಧಾಕರ್ ಟಾಂಗ್. ಕಾಂಗ್ರೆಸ್ನವರು 4 ತಲೆಮಾರುಗಳಿಗೆ ಆಗುವಷ್ಟು ಸಂಪಾದನೆ ಮಾಡಿದ್ದೀವಿ ಎನ್ನುವ ಮಾತುಗಳು ಬಹುಶಃ ಚಿಂತಾಮಣಿ ಉದ್ದೇಶ ಇಟ್ಕೊಂಡು ಮಾತನಾಡಿರಬೇಕು. ಸಚಿವ ಸುಧಾಕರ್ ವ್ಯಂಗ್ಯ. 60 ವರ್ಷ ಆಡಳಿತ ಮಾಡಿರೋ ಕಾಂಗ್ರೆಸ್ ಪಕ್ಷ ಎಂದಾದರೂ ರೈತರಿಗೆ 1,000 ರು ಕೊಟ್ಟು ಪುಣ್ಯ ಕಟ್ಕೊಂಡಿದ್ಯಾ? ಸಚಿವ ಸುಧಾಕರ್. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಮಿಂದೆದ್ದ ಸಹಸ್ರಾರು ಭಕ್ತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.